ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾನು ಈಗ ಸ್ವಲ್ಪ ಆರಾಮಾಗೇನಿ. ನಾನು ಭಾಳ ದಿನ ಆಯ್ತು ವಿಡಿಯೋ ಮಾಡೋಕ್ಕೆ ಬಿಟ್ಟು. ಸೊ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಅವ್ರು ಬಂದು ಹೋಗಿ ಏನೋ ನಾನು ವಿಡಿಯೋ ಮಾಡದೇ ಇರೋ ಗ್ಯಾಪ್ ಒಳಗಡೆ ನಮ್ಮ ಮನೆಗೆ ಗೆಸ್ಟ್ ಎಲ್ಲ ಬಂದು ಹೋದ್ರೆ, ನಮ್ಮ ಅಂಟಿ ಅವರೆಲ್ಲ. ಆದ್ರೂ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಭಾಳ ಹುಷಾರಿಲ್ಲ, ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಈಗ ಸ್ವಲ್ಪ ರಿಕವರ್ ಆಗಿ ಮತ್ತು ಹಾಲಿಡೇ ಬಿಟ್ಟೈತಲ್ಲ. ಇವತ್ತು May 1, ನಾಳೆ May 2 ನಮ್ದು ಆ್ಯನಿವರ್ಸರಿ ಐತಿ. ಸೊ ಹಾಲಿಡೇನೂ ಐತಿ ಅಂಥೇಳಿ ಮತ್ತು ನಾವು ಎಲ್ಲರೂ ಬೀಚ್ ಸೈಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗತ್ತೇವೆ. ಮೇ ಬಿ ನಾನು ಇಕೋ ಬೀಚಿಗೆನ ಹೋಗ್ಬೋದು, ಯಾಕಂದ್ರೆ ಅದ ಭಾಳ ಚಂದ ಇರೋದು, ಕ್ಲೀನ್ ಇರೋದು. ಸೊ ಹಂಗೆ ಅಂದ್ಕೊಂಡು ನಮ್ಮ ಅಕ್ಕಂದು ಗಾಡಿ ತೊಗೊಂಡು ನಾವೆಲ್ಲೂ ಹೋಗಿರಲಿಲ್ಲ, ಅವ್ರ ಜೊತೆನ ಅಡ್ಡಾಡ್ತಿದ್ವಿ. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಕ್ಕನ ಗಾಡಿ ಇಸ್ಕೊಂಡು ಬಂದೇವಿ. ಇಲ್ಲಿ ಚಿತ್ರ ಮತ್ತು ಅರ್ಜುನ್ ಕುಂತಾರ, ನವೀನವರು ಡ್ರೈವ್ ಮಾಡತ್ತಾರ. ನಮ್ದು ಇನ್ನೂ ಟಿಫನ್ ಎಲ್ಲ ಆಗಬೇಕು. ಈಗ ಟೈಮ್ ಬಂದು 9:30 ಆಗೈತಿ. ಸೊ ನಾನು ಆನ್ ದ ವೇ ಏನಾದ್ರು ಇದ್ದರೆ ಹೇಳ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ನಾನು ಎಲ್ಲಿ ಡೆಸ್ಟಿನಿ ಐತಿ ಅಲ್ಲಿ ರೀಚ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಎಲೆಕ್ಷನ್ ಇರೋದ್ರಿಂದ ಪೋಸ್ಟ್ನಾಗ ಚೆಕ್ ಮಾಡತ್ತಾರ ಎಲ್ಲರಿಗೂ. 1 by 1 ಕ್ಯೂ. ಹಾಲಿಡೇ ಇತ್ತಲ್ಲ, ನಾವು ಇನ್ನೂ ಯಲ್ಲಾಪುರ ರೀಚ್ ಆಗಿಲ್ಲ, ಆಗಲೇ ಒಂದು ಚೆಕ್ ಪೋಸ್ಟ್ ಬಂತು. ಈಗ ಎಲೆಕ್ಷನ್ ಇರೋದ್ರಿಂದ ಎಲ್ಲ ಕಡೆನೂ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ನೋಡೋಣ ಇನ್ನೂ ಎಷ್ಟು ಸತ ಸಿಗ್ತಾರ ಏನೋ ಅಂತಂದು. ನಾವು ಶಾನ್ಬಾಗ್ ಹೋಟೆಲಿಗೆ ಬಂದೇವಿ. ಲಾಸ್ಟ್ ಟೈಮು ಇಲ್ಲೇ ಬಂದಿದ್ವಿ. ಇದು ಫೇಮಸ್ ಹೋಟೆಲ್ ಐತಿ, ಮೀನ್ಸ್ ಹಳೆ ಹೋಟೆಲ್, ಪ್ಯೂರ್ ವೆಜ್ ಚೆನ್ನಾಗಿರ್ತೈತಿ ಇಲ್ಲೇ ಅಂತಂದು. ಲಾಸ್ಟ್ ಟೈಮ್ ಇಲ್ಲಿ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡ್ವಿ, ತೊಗೊಳ್ಳೇ ಇಲ್ಲ. ಸೊ ಈಗ ಟಿಫನ್ ಮಾಡಿ ಚೀಪ್ಸು ಮತ್ತು ಬನಾನಾ ಮತ್ತು ಹಲಸಿನಕಾಯಿ ಚಿಪ್ಸ್ ಫೇಮಸ್ ಇರುತ್ತಲ್ಲ, ಸೊ ತೊಗೊಂಡು ಹೋಗೋಣ ಅಂತದೇನು. ನಿನ್ನ ಫೋನ್ ಕಾರೊಳಗೆ ಇಲ್ಲೆಲ್ಲ ಹರ್ಬಲ್ ಕೇರ್ ಅದಾವ, ಬಂದರೆ ಒಮ್ಮೆ ವಿಸಿಟ್ ಮಾಡಿ ನೋಡ್ರಿ. ಲೆಟ್ಸ್ ಗೋ ಫಾರ್ ಟಿಫನ್. ಜಸ್ಟ್ ಟಿಫನ್ ಮುಗಿಸಿದ್ವಿ. ಇಲ್ಲಿ ಚಿಪ್ಸ್ ಅದಾವೆ, ಅಲ್ಲಿ ಅರ್ಜುನ್ ಜ್ಯೂಸ್ ತೊಗೊಳತಾನ. ಯಾಕೆ ತೊಗೊಳ್ಳಿ ಅಂತ ಯೋಚನೆ ಮಾಡತ್ತೇನೆ. ನನಗೆ ಭಾಳ ಫೇವ್ರೇಟ್, ಬಟ್ ಸಾಲ್ಟೆಡ್ ಇಲ್ಲ. ಅರ್ಜುನಿಗೆ ತೊಗೊಳ್ಳೋಣ ಅಂದ್ರೆ ಹೌದಪ್ಪು, ಹೌದು ಮಗ, ಇದ್ಬೇಕಾ ನೀನು? ಅದೆಲ್ಲ ಯಾಕೆ ತೊಗೊಳತ್ತೀರಿ? ಬೇಡ ಬೇಡ. ಸೊ ಗೈಸ್, ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ವಿ. ಇದಾಗ ಹಲಸಿನಕಾಯಿ ಚಿಪ್ಸು, ಬನಾನಾ ಚಿಪ್ಸ್ ಅದಾವು, ಮಶ್ಮೆಲೋ ಎಲ್ಲ ಪರ್ಚೇಸ್ ಮಾಡ್ದ. ಓಕೆ ಗಾಯ್ಸ್, ನಾವು ಟಿಫನ್ ಎಲ್ಲ ತಿಂದು ಒಂದಿಷ್ಟು ಚಿಪ್ಸ್ ಎಲ್ಲ ತೊಗೊಂಬಂದ್ವಿ ಅಲ್ಲ. ಏನು ಗೊತ್ತಿದೆ, ನಾವು ಈ ಟ್ರಿಪ್ ಪ್ಲ್ಯಾನೇ ಮಾಡಿದ್ದಿಲ್ಲ, ಸುಮ್ಮನೆ ಝೂಗೆ ಹೋಗೋಣ ಬೆಂಕದ ಕಟ್ಟಿ ಗದಗ ಕಡೆ ಅಂದ್ಕೊಂಡಿದ್ವಿ. ಮತ್ತು ಹಂಗೆ ಒಬ್ಬೊಬ್ಬರ ಕ್ಯಾನ್ಸಲ್ ಆಗಿ ನಾವು ಅಷ್ಟೇ ಉಳ್ಕೊಂಡ್ವಿ ನಮ್ಮ ಫ್ಯಾಮಿಲಿ. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಅಕ್ಕಂಗೆ ಕಾರ್ ತೊಗೊಂಡು ಎಲ್ಲರೂ ಹೋಗ್ಬಿಡೋಣ, ಎಲ್ಲಿ ತಿಳಿತೈತಿ ಹೋಗಿ ಬಂದ್ಬಿಡೋಣ ಲಾಂಗ್ ಡ್ರೈವ್ ಅಂತ. ಆಮೇಲೆ ಅಂದ್ಕೊಂಡ್ವಿ ಹೋಗೋದೇ ಲಾಂಗ್ ಡ್ರೈವ್ ಹೋಗ್ತೀವಿ, ಎಲ್ಲರೂ ಬೀಚ್ ಕಡೆ ಹೋಗೋಣ ಅಂತ ಪಟ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡ್ವಿ. ಇನ್ ಕೇಸ್ ಇವತ್ತೇ ನೈಟ್ ಬರೋದು ಅಂತ ಇತ್ತು ನಮ್ಮದು ಫಸ್ಟಿಗೆ ಪ್ಲ್ಯಾನ್. ಆಮೇಲೆ ಅಂದ್ಕೊಂಡ್ವಿ ನಾವು, ಇಲ್ಲ ಇಟ್ಕೊಳಂಗೆ ಒಂದು ಪೇಸ್ಟ್ ಬ್ರಷ್ ಇಟ್ಕೊಂಡ್ಬಿಡೋಣ, ನೋಡೋಣ ಉಳಿದ್ರೆ ಉಳ್ಕೊಂಬರೋಣ, ಅಷ್ಟು ದೂರನೇ ಹೋಗಿರ್ತೀನಿ ಅಂತೇಳಿ. ಸೊ ಇವಾಗಲೇ 1 ಗಂಟೆ ಬಂತು. ನಾವು ಯಲ್ಲಾಪುರ ದಾಟಿ ಘಾಟ್ ಒಳಗದೇವಿ, ಘಾಟ್ ಸೆಕ್ಷನ್ ಒಳಗಡೆ. ಏನಂದ್ರೆ ಇಟ್ಕೊಳ್ಳೋ ಎಲ್ಲ ಡ್ರೆಸ್ ಇಟ್ಕೊಳ್ಳೋ ಗದ್ದಲದೊಳಗೆ ನವೀನವರು ಬರೀ ಡ್ರೆಸ್ ಟೀ ಶರ್ಟ್ಸ್ ಎಲ್ಲ ಕೊಟ್ಟಾರ, ಪ್ಯಾಂಟಾಗಿ ಕೊಟ್ಟಿಲ್ಲ, ಇಟ್ಕೊಂಡು ಬಂದಿಲ್ಲ. ಆಮೇಲೆ ನಮ್ಮ ಚಿತ್ರಂದು ಒಂದೇ ಡ್ರೆಸ್ ಎಕ್ಸ್ಟ್ರಾ ಇಟ್ಕೊಂಬಂದೀನಿ, ಅದು ಬಿಟ್ಟರೆ ಮತ್ತೆ ಅಕ್ಕಿಗೂ ಡ್ರೆಸ್ ಇಟ್ಕೊಂಬಂದಿಲ್ಲ. ನಂದು ಮತ್ತು ಅರ್ಜುನನ್ ಮಾತ್ರ ಕರೆಕ್ಟಾಗಿ ಪ್ರಾಪರಾಗಿ ಪಟ ಕೈಗೆಲ್ಲ ಸಿಕ್ಕಿದ್ವು ಇಟ್ಕೊಂಬಂದ್ಬಿಟ್ಟೇನಿ. ಸೊ ಇಲ್ಲಿ ಇಕೋ ಬೀಚಿಗೆ ಹೊನ್ನಾವರಕ್ಕೆ ಹೋದ್ಮೇಲೆ ನಾವಿನ್ನವ್ರಿಗೆ ಶಾಪಿಂಗ್ ಮಾಡ್ಬೇಕು ನಾವು. ದೆನ್ ಇಷ್ಟೇ ಗೈಸ್, ಈಗ ಅಷ್ಟೇ ಐತಿ. ಫುಲ್ ಘಾಟ್ ಒಳಗದೆ ಅಂತ ತೋರಿಸ್ತಾನೆ ನಾನು. ಇವ ಒಬ್ಬ ಗಂಟು ಬಿದ್ದುಬಿಟ್ಟ ನಮಗೆ, ಮುಂದೆ ಹೋಗಾಕ ಬಿಡವಲ್ಲ, ತಾನೂ ಮುಂದೆ ಹೋಗವಲ್ಲ ನೇಪಾಳನವ.
ನೋಡ್ರಿ ಇವರ ನೇಪಾಳಿ ಮುಂದೆ ಹೋಗಾಕ ಬಿಡವಲ್ಲ ಯಪ್ಪ, ದೊಡ್ಡ ಗಾಡಿ ಇಟ್ಕೊಂಡು ನಿಂತ್ಬಿಟ್ಟಾನ. ಆದರೂ ನಾವು ಸ್ವಲ್ಪ ಸ್ಲೋನ ಹೊಡಾತೇವಿ, ಯಾಕಂದ್ರೆ ಘಾಟ್ ಸೆಕ್ಷನ್ ಅಲ್ಲ, ಸುಮ್ಮನೆ ಯಾಕಂತೇಳಿ. ನೆಟ್ವರ್ಕ್ ಹೋಗೋದು ಬರೋದು ಸ್ಟಾರ್ಟ್ ಆಗೈತಿ. ಸೊ ಗೈಸ್, ನೆಕ್ಸ್ಟ್ ಈಕೋ ಬೀಚಿಗೆ ಹೋದ್ರೆ ಅಥವಾ ಇಲ್ಲ ಹೊನ್ನಾವರದಾಗ ಏನು ಮಾಡ್ತೀನಿ, ರೂಮ್ ಹೋಮ್ ಸ್ಟೇ ಏನಾರು ಮಾಡ್ತೀನಿ, ಏನು ಮಾಡ್ತೀವಿ ನೋಡ್ತೀವಿ. ನೋಡಿ ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಬಾಯ್ ಗೈಸ್. ನಾವಿಲ್ಲೇ ಜ್ಯೂಸ್ ಕುಡಿಯೋಣ ಅಂತ ನಿಂದಿರ್ಸೇವಿ. ಸೊ ಒಂದು ಅಡಿಕೆ ತೋಟ ಐತಿ ನೋಡ್ರಿ, ಅಡಿಕೆ ಮತ್ತು ಬಾಳೆ ತೋಟ. ಇಂಥಲ್ಲೆಲ್ಲರೂ ಮನೆ ಮಾಡ್ಬೇಕಂತ ಆಸೆ, ಬಟ್ ಊರಾಗ ಮನೆ ಇಲ್ಲ, ಇಲ್ಲೆಲ್ಲೂ ಮನೆ ಮಾಡೋನು. ಯಾರಾದರೂ ಮುಟ್ಬಿಟ್ರೆ, ಅಪ್ಪೆ ತಪ್ಪೆ ಮುಟ್ಬಿಟ್ರೆ ಹುಷಾರಾಗಿರ್ಬೇಕ. ಇದು ಕರೆಂಟ್ ಪಾಸ್ ಆಗುತ್ತಿದ್ರಿಂದ ಪ್ರಾಣಿಗಳು ಯಾವುದು ಬರಬಾರ್ದಂತ ಮಾಡ್ಯಾರ, ಬಟ್ ಡೇಂಜರ್. ಇದು ಓಪನ್ ಮಾಡಿದ್ವಿ. ಹೊರಗಡೆ ಸಿಕ್ಕಾಪಟ್ಟೆ ಶೆಕೆ ಐತಿ, ಬಟ್ ನಾವು AC ಹಚ್ಕೊಂಡ್ಬಂದಿದ್ವಿ ಅಂತ ಗೊತ್ತಾಗಿಲ್ಲ. ಚಿತ್ರ ಜ್ಯೂಸ್ ಕುಡಿದ್ರಿ? ನಾನು ಕುಡಿತೇನೆ ಈಗ. ಇಲ್ಲೇ ಹುಲಿ ಬರ್ತಾವಂತ, ಅದಕ್ಕೆ ಅವರು ಕರೆಂಟ್ ಶಾಕ್ ಹೊಡೆಯೋದು ತಂತಿ ಬೇಲಿ ಮಾಡ್ಕೊಂಡಾರ. ನಂಗೆ ಗೊತ್ತಿರಲಿಲ್ಲ. ನಾ ಈ ಚಿತ್ರ ನೋಡಿದ ಮೇಲೆ ಪಟ ಹತ್ತಿ ಒಂದು ಕುತ್ಕೊಂಡ್ಬಿಟ್ಟೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಜರ್ನಿ. ಅದ ನದಿ ಈಗ ಕನೆಕ್ಟ್ ಆಗೈತಿ ಇಲ್ಲಿಂದ ಅಲ್ಲಿಗೆ. ನಾವು ಲಾಸ್ಟ್ ಟೈಮ್ ಬೋಟಿಂಗ್ ಹೋಗಿರೋ ನದಿ ಇದು, ಬಟ್ ನಾವಿನ್ನೂ ದೂರ ಅದೇವಿ. ಆದ್ರೆ ಇದ ನದಿನ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಹೊನ್ನಾವರಕ್ಕೆ. ಸೊ ನಾವೀಗ ನದಿ ಸೈಡ್ ಡ್ರೈವಿಂಗ್ ಹೋಗತ್ತೇವೆ. ಹಿಂಗೈತಿ ರೋಡ, ಇಲ್ಲಿ ನದಿ. ಬೀಚ್ ಪಕ್ಕಕ್ಕೆ ಹೋಗ್ತೇವಲ್ಲ ಪಾಂಡಿಚೇರಿ ಒಳಗೆ, ಹಂಗ ಇಲ್ಲೂ ನದಿ ಪಕ್ಕ ಟ್ರಾವೆಲಿಂಗ್. ಹಾಂ, ಇದ ನದಿ ಅದು. ಸೊ ಗೈಸ್, ನಾವು ಇದ ನೋಡ್ರಿ ನದಿ, ಆ ಕಡೆನೂ ಐತಿ ಸೇಮ್. ಇದನ್ನ ನಾವು ಕಾಸರಗೋಡ ಮತ್ತು ಎಲ್ಲೆಮಾದ ಹೊನ್ನಾವರ ಎರಡೂದ್ರಾಗೂ ಜಾಯಿನ್ ಆಗ್ತೈತಿ. ಅದನ್ನ ನಾವು ಏನು ಮಾಡ್ತೀವಿ, ಬೋಟಿಂಗಿಗೆ ಹೋಗೋದು. ಸೊ ಲಾಸ್ಟ್ ಟೈಮ್ ಹೊನ್ನಾವರ ಬೋಟಿಂಗ್ ಹೋಗಿದ್ವಿ ನದಿ. ಈ ಸತ ನಾವು ಕಾಸರಗೋಡ ಹೋಗೋಣ ಅಂದ್ಕೊಂಡೇವಿ. ಸೊ ಟೈಮು 3 ಗಂಟೆ ಆಗಿ ಬಂತು ಹತ್ರ. ನಾವು 4 ಗಂಟೆಗೆಲ್ಲ ಬೋಟಿಂಗ್ ಮಾಡ್ಕೊಂಡ್ರೆ, 4ರಿಂದ 5 ಬೋಟಿಂಗ್ ಹೋಗಿ ಬಂದರೆ ನಾವು 5ರಿಂದ ಬೀಚಿಗೆ ಹೋಗೋಣ ಅಂತ. ಯಾಕಂದ್ರೆ ಚೆನ್ನಾಗಿರ್ತೈತಿ ವ್ಯೂ ಅಲ್ಲೇ, ಈವ್ನಿಂಗ್ ಆದಂಗೆ ಅಂತಂದ್ರೆ. ಹೊರಗಡೆ ಭಾಳ ಬಿಸಿಲೈತಿ. ಲಾಸ್ಟ್ ಟೈಮ್ ಹೋದಲ್ಲೇ, ಹಾಂ ಅಲ್ಲೇ ಹೋಗತ್ತೀವಿ ಈಕೋ ಬೀಚಿಗೆ. ಹಾಂ ಹೋಗೋಣ. ನಾವು ಈಗ 3 ಗಂಟೆ ಆಗಿ ಬಂತ. ಈಗ ಡಿಸೈಡ್ ಮಾಡೇವಿ ನಮ್ಗೆ ರಿಟರ್ನ್ ಹೋಗೋಕ್ಕಾಗಲ್ಲ ಇಷ್ಟೆಲ್ಲ ಆಟ ಎಲ್ಲ ಆಡಿ ಅಂಥೇಳಿ. ಸೊ ಹೋಮ್ ಸ್ಟೇ ಲಾಸ್ಟ್ ಟೈಮ್ ಹೋದವ್ರಿಗೆ ನಾನು ಕಾಲ್ ಮಾಡಿದ್ವಿ, ಅವ್ರು ಬರ್ರಿ ಅಂದಾರ, ಖಾಲಿ ಐತೆ ಅಂತ. ಅಲ್ಲೈತೆ ನೋಡ್ರಿ ವ್ಯೂ. ಸೊ ಬರ್ರಿ ಅಂತ ಹೇಳ್ಯಾರ. ನಾವು ಅದಕ್ಕೆ 7-8 ಗಂಟೆಗೆ ಬರ್ತೇವೆ ಅಂತ ಹೇಳೇವಿ. ಸೊ ರೂಮು ಬುಕ್ ಮಾಡ್ಕೊಂಡಂಗೆ ಆಯ್ತು ನಾವು ಆಲ್ಮೋಸ್ಟ್. ಸೊ ನಾಳೆವರೆಗೂ ಜರ್ನಿ. ದೆನ್ ನಾಳೆ ಏನು ಮಾಡೋದಂತ ಗೊತ್ತಿಲ್ಲ, ಒಟ್ಟು ನಾಳೆವರೆಗೂ ಇಲ್ಲಿರೋಣ ಅಂತ ಅಂದ್ಕೊಂಡೇವಿ. ಒಂದೇ ಇಲ್ಲಿ ಸ್ಟೇ ಮಾಡೋದು ಅಂತೇಳಿ. ಸೊ ನಿಯರ್ ಕುಮಟಾದೇವಿ ನಾವಿನ್ನ. ಏನು ನಾಳೆ ಇಡ್ಲಿ ಇಲ್ಲೆಲ್ಲ ಇಡ್ಲಿ ಮಾಡಕ್ಕಾಕೈತಿ. ಬೇರೆದವ್ರು ಹೋಟೆಲ್ನವ್ರು ಮಾಡಿರ್ತಾರಲ್ಲ ಅದನ್ನ ತಿನ್ನೋದು ನಾವು. ಸೊ ಊಟ ಅಂದ್ರೆ ಲೈಟಾಗಿ ಅಲ್ಲೇ ಶಾನ್ಬಾಗ್ದಾಗ ತಿಂದು ಬಂದಿದ್ವಿ. ಇನ್ನೂ ಏನು ಊಟ ಇಲ್ಲ, ಹೊಟ್ಟೆನೂ ಹಶ್ವಾಗಿಲ್ಲ ನಮ್ಗೆ. ನಮ್ಮ ಸಡನ್ ಜರ್ನಿ ಇರೋದ್ರಿಂದ ಹೊಟ್ಟೆ ಒಂಥರ ತುಂಬ್ದಂಗ ಐತಿ. ಥಂಡಿ ಆಗತೈತಿ. AC ಕಮ್ಮಿ ಮಾಡ್ಬೇಕಾ? ಮಾಡಿದೆ ಮಗ. ಸೊ ಗಾಯ್ಸ್, ಜಸ್ಟ್ ಬಂದ್ವಿ ನಾವು. ಸೇಮ್ ಹೋಮ್ ಸ್ಟೇಗೆ ಬಂದೇವಿ. ಅವ್ರಿಗೆ ಫೋನ್ ಮಾಡಿದ್ವಿ, ಬಟ್ ಈಗ ಕೇಳೋಣ. ಅವಾಗಂತೂ ಕೊಡ್ತೀನಿ ಅಂದಿದ್ರು.
ಇನ್ನು ಯಾರೂ ಬಂದಿಲ್ಲ ಅನ್ಸುತ್ತೆ. ಸೊ ಸ್ವಲ್ಪ ಮುಂದೆ ಬಿಡ್ತೇನಮ್ಮ, ಅವ್ರ ಗೇಟ್ ಐತಿ ಬಿಡು, ಹೋಗ್ಲಿ. ನಿಂಗೆ ಇಲ್ಲಿ ಯಾಕೆ ಬೇಕಲ್ಲ? ಹೌದಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡೇವಿ. ಫಸ್ಟ್ ಮನೆ ರೆಂಟಿಗೆ ತೊಗೊಳ್ಳೋಣ ಬರ್ರಿ. ರೂಮಿಗೆ ಬಂದು ಕಸ ಹೊಡ್ಯಾತೀನಿ ಗೈಸ್, ಯಾಕಂದ್ರೆ ಅವರು ಹೊಡೆದು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಕ್ಲೀನ್ ಇರ್ತದೆ ಅಂತ ನೋಡೋನಿಲ್ಲೇ ನೋಡ್ರಿದ. ಇಷ್ಟ ಜಾಡು ಹೊಡೆದ್ರೆ ಎಷ್ಟು ಹಾಕೊಂಡು ಧೂಳು ಬರತೈತಿ. ಸೊ ನಮ್ಮ ಸೇಫ್ಟಿಗಿರಲಿ ಅಂತ ನಾನು ಕ್ಲೀನ್ ಮಾಡ್ಕೊತೀನಿ. ಲಾಸ್ಟ್ ಟೈಮ್ ಬಂದಾಗೂ ಮಾಡಿದ್ದೆ ನಾನು. ಹಾಯ್ ಗಾಯ್ಸ್, ಅಲ್ಲಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೋದ್ವಿ. ಸೊ ರೂಮ್ ಸ್ವಲ್ಪ ಕ್ಲೀನ್ ಇರಲಿಲ್ಲಲ್ಲ, ಕ್ಲೀನ್ ಎಲ್ಲ ಮಾಡಿಕೊಂಡು ಇನ್ನೊಮ್ಮೆ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ಸ್ವಲ್ಪ ಹೊತ್ತಿಗೆ ಕರೆಂಟೇ ಹೋಗ್ಬಿಡ್ತು. ಫುಲ್ ಶಕ್ಕಿ, ಹೆಂಗೆ ನೀರು ಇಳತೈತೆ ಅಂದ್ರೆ ಸಾಕಾಗೋತು. ಅದಕ್ಕೆ ಏನು ರೆಡಿನೂ ಆಗಿಲ್ಲ, ಸೀದಾ ಬಂದು ಕಾರೊಳಗೆ ಕುತ್ಕೊಂಡು ರೆಡಿ ಆಗೋಣ, ಎಸಿ ಹಚ್ಕೊಂಡು ಅಂತ ಸುಮ್ಮನಾದ್ವಿ. ತಲೆನೂ ಬಾಚ್ಕೊಂಡಿಲ್ಲ, ಅಷ್ಟು ಶಕ್ಕಿ ಐತಿ. ಅಪ್ಪ ದೇವ್ರೇ, ನೆನ್ಸ್ಕೊಳಕ್ಕಾಗತ್ತಿಲ್ಲ. ಇಲ್ಲೇ ಬೀಚ್ ನೋಡಿದ್ರೆ ಇಲ್ಲೇ ಐತಿ, ಬಟ್ ಸಿಕ್ಕಾಪಟ್ಟೆ ಶಕ್ಕಿ ಐತಿ. ಸೊ ನಾವು ಕಾಸರಗೋಡ ಇದಕ್ಕೆ ಹೋಗೋಣ ಬೋಟಿಂಗ್ ಅಂದ್ಕೊಂಡಿದ್ವಿ ಅಲ್ಲ, ಅವ್ರ ಫೋನ್ ನಂಬರು ಇತ್ತು ನಮ್ಮ ಹತ್ರ. ಲಾಸ್ಟ್ ಟೈಮ್ ನಾವು ಇಸ್ಕೊಂಡು ಬಂದಿದ್ವಿ. ಅವರಿಗೂ ಫೋನ್ ಹಚ್ಚಿದ್ವಿ, ಅವರು ಬರ್ರಿ ಅಂತ ವೇಟ್ ಮಾಡತ್ತಾರ. ಅವನು ಫೋನ್ ಮೇಲೆ ಫೋನ್ ಮಾಡತ್ತಾರ. ಸೊ ಫಟಾಫಟ್ ಇಲ್ಲೇ ಕಾರೊಳಗೆ ರೆಡಿ ಹಾಕ್ಕೊಂಡು ಹೋಗ್ಬೇಕು ನಾವು. ಆಮೇಲೆ ಬೀಚಿಗೆ ಹೋಗೋಣ ಅಂತ ಐತಿ. ನೋಡ್ತೀನಿ ಗೈಸ್, ನಂದು ಬ್ಯಾಟ್ರಿನೂ ಅಷ್ಟೊಂದಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಮತ್ತೊಂದು ವಿಡಿಯೋದೊಳಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನೆ. ಸೊ ಬಾಯ್ ಗೈಸ್.